ಇಲ್ದಿದ್ರೆ ನಾವು ಹೋಗಿ ಆಸ್ಪತ್ರೆಯಲ್ಲಿ ಗ್ಲುಕೋಸ್ ತಗೋಬೇಕಾಗತ್ತೆ. ಅದಕ್ಕೆ ಸುಲೋಚನಂಗ್ ಕಾಫಿ ಮಾಡ್ತೀಯಲ್ಲ, ಹಾಗೆ ನನಗೂ ಒಂದ್ ಕಪ್ ಕಾಫಿ ಮಾಡ್ಬಿಡಮ್ಮ. ಕಾಫಿ ಹೇಗಿರ್ಬೇಕು ಗೊತ್ತಾ? ಸಕ್ಕರೆ ಕಡಿಮೆ ಇರ್ಬೇಕು, ಡಿಕಾಕ್ಷನ್ ಜಾಸ್ತಿ ಇರ್ಬೇಕು, ಸೂಪರ್ ಕಾಫಿ ಇರ್ಬೇಕು. ಆಯ್ತಾ? ಆಯ್ತು ಅತ್ತೆ. ಪ್ರಭಾ, ಏನ್ ನಿಂತೇ ಇದ್ಯಾ? ಇವ್ರಿಗೆಲ್ಲ ಕಾಫಿ ತಗೊಂಡ್ ಬಾ. ಸರಿ ರೀ. ಅಮ್ಮ ನಿಂತೇ ಇದ್ದೀರಾ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳಮ್ಮ. ಮೇಡಮ್ ನಮಸ್ತೆ. ನಮಸ್ತೆ. ನಾನು ನಿಮ್ಮನ್ನ ನೋಡಿದ್ದೀನಿ, ಅದೇ ಸೀರೆ ಅಂಗಡಿಲಿ ಯಾವತ್ತು ಫೈಟ್. ಅವತ್ತಾಗಿದ್ ಗಲಾಟೆಯಲ್ಲಿ ಶಾಪಿಂಗ್ ಮಾಡಕ್ಕೆ ಆಗಿಲ್ಲ. ಗೀತಾ, ಎಷ್ಟ್ ಲಕ್ಷ ತಗೊಂಡ್ ಹೋಗಿದ್ದೆ ನೀನ್ ಶಾಪಿಂಗ್ ಮಾಡೋದಕ್ಕೆ? ಮುದ್ಕೆ ಸುಲೋಚನಾ ಅವ್ರೆ, ಇವಳು ನನ್ ಮೊಮ್ಮಗಳು. ಇವಳು ಸಾಧಾರಣ ಇಲ್ಲ ರೀ, ತುಂಬಾ ತುಂಬಾ ಭಾರಿ ಇದ್ದಾಳೆ. ಇವಳು 100,000 ಅಂದ್ರೆ ಲೆಕ್ಕನೇ ಇಲ್ಲ. ಹೌದೌದು, ಇವಳೇನಾದ್ರೂ 0 ಕಂಡು ಹಿಡಿದು ಆರ್ಯಭಟನ್ ಕಾಲದಲ್ಲಿ ಇದ್ದಿದ್ದಿದ್ರೆ 0ನೇ ಡಿಸ್ಅಪ್ರೂವ್ ಮಾಡ್ಬಿಡಿರೋಳು. ಫ್ರೀ ಅದು ನನ್ ಬಟ್ಟೆ ಎಲ್ಲ ಏನು ತಗೊಂಬಂದಿಲ್ಲ, ಮನೆಗೆ ಹೋಗಿ ತಗೊಂಬಂದ್ಬಿಡ್ತೀನಿ. ಅಮ್ಮ, ಬಟ್ಟೆ ಬಗ್ಗೆ ಚಿಂತೆ ಬೇಡ. ನೀವ್ ನಮ್ಮ ಅತ್ತೆ ಜೊತೆ ಆರಾಮಾಗಿ ಸುಧಾರಿಸ್ಕೊಳ್ಳಿ. ಸುಲೋಚನಾ ಅವ್ರೆ, ಚಿಂತೆ ಮಾಡ್ಬೇಡಿ, ಎಲ್ಲ ಕಾಲಕ್ರಮೇಣ ಬದಲಾಗತ್ತೆ. ದೇವರಿದಾನೆ, ದೇವರು ಪರೀಕ್ಷೆ ಮಾಡ್ತಾನೆ ವಿನಃ ಕೈ ಬಿಡಲ್ಲ. ಇಲ್ಕೊಡ್ರಿ. ಬನ್ಶಂಕರವನ ಆಶೀರ್ವಾದ ಸಿಕ್ತು. ಇನ್ ಮುಂದ ನಾನಾ ಚಕ್ರವರ್ತಿದಿಂದಲೇ ಅಲ್ಲೋ ಭೋಜ, ವಿಕ್ರಾಂತ್ ವಿರುದ್ಧ ಡೈರಿ ಕೂಡ ಸಾಕ್ಷಿ ಅಂತ ಹೌದಾ? ಹೌದು ಮಾರಾಯ. ಪ್ರಜ್ಞ ಬರ್ದಂಗ ಬೇರೋರ್ ಕೂಟ ಬರ್ಸಿನಿ. ವಿಕ್ರಾಂತ ಶಿಕ್ಷೆ ಫಿಕ್ಸು. ಅದೆಂಗೋ ಮಾರಾಯ? ಅಲ್ಲಿ ಪೊಲೀಸರು ಒರಿಜಿನಲ್ ಡೈರಿನ ತಲಾಶ್ ಮಾಡಿದ್ರ ಮುಗಿತಲ್ಲೋ ನಿನ್ ಕತಿ. ಒರಿಜಿನಲ್ ಡೈರಿ ಸಿಗಾಕ ಜನ ಇಲ್ಲ. ಹಂಗಾರ ಸುಟ್ಟು ಹಾಕಿ ಸೇಫ್ ಆಗೈತಿ. ಸೇಫ್